ರೊಕ್ಕ ಕೇಳ್ತಿದ್ರ ಎಷ್ಟು ಕೇಳ್ತಾ ಇದ್ದೀರಾ ದುಡ್ಡು? ರೊಕ್ಕ ಬಂಗಾರ ತಗೊಂಡು ಹೊಡ್ತಾ ಹಾಕ್ಬಿಟ್ಟಾನ ಕಿಚನ್ ಕಟ್ಟಿಗೆ ಹಿಂಗ್ ದುಗ್ಸಿಬಿಟ್ಟಾನಂತ ಮತ್ತ ಗಾಡಿ ಮ್ಯಾಗಿಂದು ಬೀಳಿಸ್ಬಿಟ್ಟಾನ. ಇದು ದಂಪತಿಗಳು ಹಾಗೂ ಕುಟುಂಬಸ್ಥರು ನಮ್ಮ ಸಂಸಾರ ಆನಂದ ಸಾಗರ ಎಂದು ಸುಖ ಸಂಸಾರ ಮಾಡುವಂತಹ ಕುಟುಂಬ. ದಿನನಿತ್ಯ ಕೆಲಸ ಕಾರ್ಯ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಎಂದು ಇದ್ದ ಆ ಕುಟುಂಬದ ಮೇಲೆ ಯಾರ ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ. ಈಗ ಕುಟುಂಬಸ್ಥರು ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಆ ಕುಟುಂಬದಲ್ಲಿ ಏನಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಹೌದು, ಹುಬ್ಬಳ್ಳಿಯ ಸೆಟಲ್ಮೆಂಟ್ನ ಗಂಗಾಧರ ನಗರದ ನಿವಾಸಿಗಳಾದ ಗಂಡ ಶ್ರೀಧರ್ ಜಾಧವ್ ಹಾಗೂ ಅತ್ತೆ ಅನಿತಾ ಜಾಧವ್ ಹಾಗೂ ಮಹಿಳೆ ಮೈದುನನಾದ ಸಾಗರ್ ಜಾಧವ್ ವರದಕ್ಷಿಣೆ ಹಣ ನೀಡುವಂತೆ ಒತ್ತಾಯಿಸಿ ಮಹಿಳೆಯ ಮೇಲೆ ಹಲ್ಲೆ ಮಾಡಿದ್ದಾರೆ. ಹೌದು, ಗಂಗಾಧರ ನಿವಾಸಿಯಾದ ಶ್ರದ್ಧಾ ನಿವಾಸಿ ಹಲ್ಲೆಗೊಳಗಾದ ಮಹಿಳೆ. ಇಂದು ಮುಂಜಾನೆ ಶ್ರದ್ಧಾಳ ಪತಿಯಾದ ಶ್ರೀಧರ್ ಜಾಧವ್ ಹಾಗೂ ಅವಳ ಅತ್ತೆಯಾದ ಅನಿತಾ ಜಾಧವ್ ಮತ್ತು ಶ್ರದ್ಧಾಳ ಮೈದುನನಾದ ಸಾಗರ್ ಜಾಧವ್ ವರದಕ್ಷಿಣೆ ಹಣ ಅಂತ 20 ಲಕ್ಷ ರೂಪಾಯಿ ಹಣ ತೆಗೆದುಕೊಂಡು ಬರುವಂತೆ ಒತ್ತಾಯಿಸಿ ಥಳಿಸಿ ಹಲ್ಲೆ ಮಾಡಿದ್ದಾರೆ. ಶ್ರೀಧರ್ ಹಾಗೂ ಶ್ರದ್ಧಾಳಿಗೆ ಕಳೆದ 6 ವರ್ಷದ ಹಿಂದೆ ಮದುವೆಯಾಗಿದ್ದು ಒಂದು ಹೆಣ್ಣು ಮಗು ಇದೆ. ಇನ್ನು ಶ್ರದ್ಧಾ ಮೂಲತಃ ಮಹಾರಾಷ್ಟ್ರದ ಸೊಲ್ಲಾಪುರದವಳು. ಕಳೆದು 6 ವರ್ಷದಲ್ಲಿ ಅನೇಕ ಬಾರಿ ಕುಟುಂಬಸ್ಥರು ಹಲ್ಲೆ ಮಾಡಿದರೂ ಸಹಿಸಿಕೊಂಡು ಇದ್ದ ಶ್ರದ್ಧಾ ಇಂದು ಸಹನೆ ಮೀರಿ ಪೊಲೀಸ್ ಠಾಣೆಯ ಮೆಟ್ಟಲು ಏರಬೇಕಾದ ಪರಿಸ್ಥಿತಿ ಬಂದಿದೆ. ಹೆಸರು ಶ್ರದ್ಧಾ ಶ್ರೀಧರ್ ಜಾಧವ್. ನಿನ್ನೆ ನನ್ನ ಗಂಡ ನಾವೆಲ್ಲಿ ಬೇರೆ ಇದ್ದೇವೆ ಅಲ್ಲಿ ತಗೊಂಡು ಹೋಗಿದ್ದ. ಮತ್ತು ಅಲ್ಲಿ ಗಾಡಿ ಮ್ಯಾಗ ಚಾಲು ಮಾಡಿದ್ದ ಹೊಡೆಯುದ. ಮತ್ತು ಅಲ್ಲಿ ಹೋಗ್ಬಿಟ್ಲೆ ಬಾಂಡೆ ತಿಕ್ಕಾಗಿ ತಗೊಂಡು ಹೋಗಿದ್ದ. ಬಾಂಡೆ ತಿಕ್ಕೋ ಮುಂದೆ ಚಾಲು ಮಾಡಿದ ಹೊಡೆಯುದ. ಮತ್ತು ಆಮೇಲೆ ನಮ್ಮ ಕಾಕಾಗ ಫೋನ್ ಹಚ್ಚಿ ಹೇಳತ್ತಿದ್ದ ಏನಂತ, ನಿನ್ನ ಹೆಂಡತಿ ನನ್ನ ಹೆಂಡತಿ ಫೋನ್ ಯಾಕೆ ಬೆಸ್ತಾಳ. ಅದ ಆಗ್ಬಿಡ್ಲೆ ಆಕಿನ ತಾಯಿನ ಫೋನ್ ಹಚ್ಚಿದ್ದ. ತಾಯಿನ ಫೋನ್ ಹಚ್ಚಿಬಿಡ್ಲೆ ಹೇಳತ್ತಾನ ನಾ ಇಷ್ಟು ಹೊಡೆದೇನೆ ಅಂತ. ಯಾಕೆ ಹೊಡೆದೇನೆ ಅಂತ ಕೇಳ್ಬಿಟ್ಲೆ ಅಡ್ಡ ಹಸತ ಅಂತ. ನಾ ಏನು ಮಾತಾಡಿಲ್ಲ. ಏನಂತೇಳಿ ಓಡಾತಿದ್ರು ನಿಮ್ಗವ್ರು? ಒಕ್ಕಳಾಗ ಬಂದಿದ್ದೇನ ಒಂದು ಖುಷಿಗೆ ಹಡ್ದು ನಿನ್ಗೆ ಗೊತ್ತಾಗಂಗಿಲ್ಲ. ಹೊಲ್ಸ್ ಬಾಯಿಗ ಬೇಯುದಿದ್ಲ. ರೊಕ್ಕ ಕೇಳ್ತಿದ್ರ ಎಷ್ಟು ಕೇಳ್ತಾ ಇದ್ದೀರಾ ದುಡ್ಡು? ರೊಕ್ಕ ಬಂಗಾರ ತಗೊಂಡ್ ಬಾ ಅಂತಿದ್ರ. ಎಷ್ಟು ದುಡ್ಡು ಕೇಳಿದ್ರ? 20 ಲಕ್ಷ ರೂಪಾಯಿ. ಯಾರು ತೊಗೊಂಬ ಅಂತ ಹೇಳಿದ್ರಿ 20 ಲಕ್ಷ ರೂಪಾಯಿ? ಗಂಡ ಏನ್ ಹೆಸರು ಅವ್ರದ್ದು? ಶ್ರೀಧರ್ ಜಾಧವ್. ಎಷ್ಟು ಮಕ್ಳಿಗೆ ನಿಮ್ಗೆ? ಒಂದು ಮಗಳದಳ. ಆ ಮಗಳ್ಗ ಅಂತಾನ ನೀನು ಆಕಿಗೆ ಬಿಟ್ಟು ಹೋಗು, ನಿಮ್ಗೆ ಎಲ್ಲಿ ಹೋಗೋದೈತಿ ಬಿಟ್ಟು ಹೋಗು, ಇಲ್ಲಾಂದ್ರೆ ಚಾಕು ಆಗ್ತಾನೆ ನೋಡಿ. ಎಷ್ಟು ವರ್ಷ ಆದ್ರಿ ಮದುವೆ ಆಗಿ? 6 ವರ್ಷ ಆಗೈತೆ. ಮನ್ಯಾಗ ಯಾರು ಇರ್ತೀರಿ? ನಾನು ಗಂಡ ಈ ಹುಡುಗಿ ಇಲ್ಲಿ ಬೇರೆ ಇದ್ದಾವ. ಹಾಂ, ಅತ್ತಿ ಮಾವ ಮೈದ್ನ ಏನು ಮಾಡ್ತಿದ್ರಿ? ಅತ್ತಿ ಮಾವ ಮೈದ್ನ ಅಲ್ಲೇ ಸೆಟಲ್ಮೆಂಟ್ದಾಗ ಇರ್ತಾನ್ರಿ. ಏನು ಹೇಳ್ತಾರ್ರಿ ಅವ್ರು ಬಂದೆ? ಅವರು ಏನು ಇಲ್ಲಾಂದ್ರೆ ಮುಗಿಸ್ಬೇಡ, ವಿಷಯ ಮುಗಿಸ್ಬೇಡ ಅಂತಿದ್ರು. ಈಗ ನಿನ್ನೆ ಯಾರು ಹೊಡೆದಾರ ನಿಮ್ಗೆ? ಗಂಡ ಅತ್ತಿ ಮಾವ ಅವರು ಮನೆಗೆ ಹೋಗ್ಬಿಟ್ಲೆ ಹೊರಗೆ ಕಳ್ಸತ್ತಿದ್ರ. ಮತ್ತು ಆಮೇಲೆ ಬಂದು ಅಂತಾರ ನಡಿ 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 ಅಂತ. ತಾಳಿ ಕೇಳ್ತಾನ ಗಂಡ ಅಂತ. ನಿಮ್ಮ ಹೆಸರೇನ್ರಿ? ಶ್ರದ್ಧಾ ಶ್ರೀಧರ್ ಜಾಧವ್. 6 ವರ್ಷಗಳ ಕಾಲ ಜೀವನ ನಡೆಸಿದ ಶ್ರದ್ಧಾಳ ಬದುಕು ಈಗ ಡೋಲಾಮಯವಾಗಿದೆ.
ವರದಕ್ಷಿಣೆ ಹಣ ಇಲ್ಲದೆ ಪರದಾಟ ನಡೆಸಬೇಕಾದ ಅನಿವಾರ್ಯತೆ ಶ್ರದ್ಧಾಳ ಬದುಕಿನಲ್ಲಿ ಮೂಡಿದೆ. ಇನ್ನು ಸಾಲದಕ್ಕೆ ಶ್ರದ್ಧಾಳಿಗೆ ಇರುವ ಚಿಕ್ಕ ಹೆಣ್ಣು ಮಗಳ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡಬೇಕಾದ ಚಿಂತೆ ಈಗ ಶ್ರದ್ಧಾಳಿಗೆ ಕಾಡುತ್ತಿದೆ. ಇನ್ನು ಹಲ್ಲೆ ಮಾಡಿ ಪರಾರಿಯಾಗಿರುವ ಶ್ರದ್ಧಾಳ ಗಂಡ ಹಾಗೂ ಅತ್ತೆ ಮತ್ತು ಮೈದುನನಿಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಹೆಚ್ಚಿನ ಚಿಕಿತ್ಸೆ ನೀಡಲು ಶ್ರದ್ಧಾಳನ್ನು ಸೊಲ್ಲಾಪುರ ನಗರಕ್ಕೆ ಕರೆದುಕೊಂಡು ಹೋಗಲಾಗುವುದು ಎಂದು ಶ್ರದ್ಧಾಳ ತಂದೆ ತಿಳಿಸಿದ್ದಾರೆ. ಹುಡುಗಿಗೆ ಕೊಟ್ಟಾಪಾसून ಅಣ್ಣ ಮೂಸ್ಕೊಂಡು ಫೋನ್ ಹಚ್ತಾನ ಕೊಟ್ಟಾಪಾसून ಅವಾಗಿಂದು ಅವ್ರದ್ದು ಬಕ್ಕಳು ತ್ರಾಸ ಕೊಡ್ಲಿತ್ತಾರ. 3 ಸಾರಿ ಹೊಡೆದಾರ ಅವ್ರ ಅತ್ತಿ, ಹುಡುಗಿದು ಅತ್ತಿ ಗಂಡನ ಕುಟ್ಕಿ ಒಯ್ದ ಈಚೆಗೆ. ಇನ್ನ ಅಕ್ಕಿದು काय म्हणते ननंदला ಗಂಡ कशाला जाऊ दे तिकडे. ಗಂಡ ಹೊಡೆದಾನ. ಅವ್ರ ಅವ್ರದ್ದು ಮಾಮ ಬಿ ಹೊಡೆದಾನ. ಎಲ್ಲ ಹೊಡೆದು ಗೇಸಿ ಹಿಂದಾಗಡಿಸಿ ನಾ ಬರೋಣ ನನ್ಗೆ ಸಮಜಾಯಿಸಿ ಹೇಳ್ಯಾರ ದೊಡ್ಡವರು. ಅದರ ಸಂಬಂಧ ನಾ ಹೋದ. ಇವತ್ತು ಏನಾಯ್ತು, ನಿನ್ನ ಅವ ಹೊಡೆದಾನ. ಹೊಡೆದು ಹುಡುಗಿಗೆ ಸ್ವತಃ ಹೋಗಿ ಅಡ್ಮಿಟ್ ಮಾಡ್ಯಾನ. MLC ಮಾಡಿಲ್ಲ, ಏನಿಲ್ಲ. ಗಾಡಿ ಮೇಲಿಂದು ಬಿದ್ದಾಳಂತ ಹೇಳ್ಯಾರ. ಪರಂತು ಹಂಗಾಗಿಲ್ಲ. ನಮ್ಗೆ ಹಿಂದಾಗಡಿಸಿ ನಮ್ಮ ಬೀಗರ್ಗೆ ನಮ್ಮ ನಾದ್ನಿ ಮನ್ಯಾಗಿದ್ರು. ನಾದ್ನಿ ಮನ್ಯಾಗಿದ್ರ ನಮ್ಮ ಅಣ್ಯನ ಮನ್ಯಾಗ ಇದ್ರು ಹುಡುಗಿ. ಅಲ್ಲಿಂದ ಒಯ್ದ ಭಾಂಡೆ ತಿಕ್ಕದೈತಿ ನಡಿ ಮನೆಗೆ ಅಂತ ಒಯ್ದ ಅಲ್ಲಿ ಒಯ್ದಿಂದ್ರ ಆಕಿಗೆ ಚಲೋನ ಹೊಡ್ತಾ ಹಾಕ್ಬಿಟ್ಟಾನ ತೆಲಿಗೆ. ಅದು ಕಿಚನ್ ಕಟ್ಟಿಗೆ ಹಿಂಗೆ ದೂಗ್ಸಿಬಿಟ್ಟಾನಂತ. ಮತ್ತೆ ಗಾಡಿ ಮ್ಯಾಗಿಂದು ಬೀಳಿಸ್ಬಿಟ್ಟಾನ. ಮತ್ತೆ ಅದಕ್ಕೆ ಹಿಂಗೆ ಮಾಡ್ತಿ ಅಂತ ಕೇಳಾಕತ್ರ ಏನು ಹೇಳಿಲ್ಲ. ಆಕಿ ಬೇಶುದ್ದಾಗನ ಹೋಗಿ ದವಾಖಾನ್ಯಾಗ ಹಾಕ್ಬಿಟ್ಟಾನ. ದವಾಖಾನ್ಯಾಗ ಹಾಕನ ಅಲ್ಲಿಂದ ನಾವು ಬರಾಕತ್ತೇವೆ ಅಂತ ತಿಳಿತಿಂದ್ರ ಲಗ್ಗೇಜ್ ಆಕಿಗೆ ಡಿಸ್ಚಾರ್ಜ್ ಕೊಡ್ರಿ ಅಂತ ಡಾಕ್ಟರ್ಗೆ ಹುಚ್ಚು ಮಾಡಿ ಮನೆಗೆ ಒಯ್ದು ಅಲ್ಲೇ ಬಿಟ್ಟು ಬಿಟ್ಟಾನ. ಇನ್ನ ನಮ್ಮ ಹಳ್ಯಾನ ಮನ್ಯಾಗ ಬಿಟ್ಟು ಬಿಟ್ಟಾನ, ಮನೆಗೂ ಒಯ್ಲಿಲ್ಲ ಅವ. ಈಗ ನಿಮ್ಗೆ ಏನಾಗ್ಬೇಕಂತೀರಿ? ಏನಾಗ್ಬೇಕು ಏನಿಲ್ರಿ, ಅವ ಹೆಂಗ್ ಯಾಕೆ ಮಾಡ್ತಾನ, ಅವ್ನಿಗೆ ಶಿಕ್ಷೆ ಆಗ್ಬೇಕು. ಇನ್ನ ಏನ್ ಮಾಡ್ಬೇಕು, ಹುಡುಗಿಗೆ ನ್ಯಾಯ ಬೇಕು ಅಷ್ಟ. ಅವ್ರ ಅತ್ತಿ 2 ಸಲ ಹುಡುಗಿ ಓತಿಂದ್ರ ಮನಿಗ್ ನಮ್ಮ ಮನ್ಯಾಗ ಬ್ಯಾಡ ಅಂತ ದೂಡಾಕತ್ತ. ರಾತ್ರಿ ಹಂಗ್ ಮಾಡಿದ್ರ ಅಂತ ಮುಂಜಾಳೆ ಹೋದಳು. ಇನ್ನ ಹೋಗ್ಲಿ ಮುಂಜಾಳೆ ಖುಷಿಗೆ ತಗೊಂಡ್ ಇನ್ನ ಮುಂಜಾಳೆ ಹೋದ್ರೂ ಬ್ಯಾಡ. ನಮ್ಗ ರೊಕ್ಕ ಬಂಗಾರ ಇದು ಅದು ಅಂತ ಕೇಳ್ತಾರ. ನಮ್ ಕಡೆ ಅಂತದಿಲ್ಲ. ಅವ್ರ ಮನೆ ಬರ್ತಿಲ್ಲ, ನೀ ಇಲ್ದ್ರ ಬಾ ತಾಳಿ ಸಾಮಾನ ಅದು ಕೊಟ್ಟು ಬಿಡು, ಮಿಸ್ತ ಬಂಗಾರ ರೊಕ್ಕನ ಕೊಡ್ರಿ, ಬ್ಯಾರೆ ಏನು ಬೇಡ ಅಷ್ಟ. ಏನಾಗದ ನನಗೇನು ಗೊತ್ತಿಲ್ರಿ, ಅದು ಮಾತಾಡಿದ್ ನಾ ಕೇಳಿಲ್ಲ. ಅದಷ್ಟ. ನೀವು ಯಾವ್ರಿಂದ ಬಂದಿರ? ಸೋಲಾಪುರ. ಏನಾಗ್ಬೇಕ್ರಿ ಅವ್ರು? ನಮ್ಮ ಮಗಳು. ಎಷ್ಟು ಜನ ಮಕ್ಕಳು ನಿಮಗೆ? 2. ಹೌದಾ? ನಿಮ್ಮ ಹೆಸರೇನ್ರಿ? ಅನುರಾಧ ವಿಶ್ವನಾಥ್ ಗಾಯಕ್ವಾಡ್. ನೋಡಿದ್ರಲ್ಲ ವೀಕ್ಷಕರೇ, ವರದಕ್ಷಿಣೆ ಎಂಬ ಮಹಾಮಾರಿ ಯಾವ ರೀತಿಯಾಗಿ ಅಂಟಿಕೊಂಡಿದೆ ಎಂಬುದನ್ನು. ನಾವೆಲ್ಲರೂ ಜಾಗತಿಕವಾಗಿ ಎಷ್ಟೇ ಅಭಿವೃದ್ಧಿ ಹೊಂದಿದ್ದರೂ ಸಹ ವರದಕ್ಷಿಣೆ ಹಣದ ಮೇಲಿನ ವ್ಯಾಮೋಹ ಜನರಿಗೆ ಮಾತ್ರ ಇನ್ನೂ ಕಮ್ಮಿಯಾಗಿಲ್ಲ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ.